ನೋಡಿ ತೆರಸಲು ದೃಶ್ಯ ಎಳೆದಿದ್ದೀನಿ ನೋಡಿ. ಈ ಥರ ಕೇಬಲ್ ನೋಡಿ. ಇದು ಇನ್ನೊಂದು ಪೋರ್ಷನ್ದು ಮನೆದು ಈ ಥರ ಸ್ಪ್ರಿಂಗ್ ಒಳಗಡೆ ಅಂತ ಹಾಕೊಳ್ತೀವಿ ಪೈಪ್ ಒಳಗಡೆ. ನೋಡಿ ಕಾಣ್ತಾ ಇದೆಯಲ್ಲ, ಇದಕ್ಕೆ ಪುನಃ ಕೇಬಲ್ ಕಟ್ಬಿಟ್ಟು ಈ ಥರ ಎಲ್ಲ ಕೇಬಲ್ ಕಟ್ಬಿಟ್ಟು ಸಪೋರ್ಟಿಗೆ ಸ್ವಲ್ಪ ಎಳೆಯುವಾಗ ಏನು ಜಗ್ಗೋದಿಲ್ಲ. ಇದನ್ನ ಹಾಕ್ಬಿಟ್ಟು ಪುನಃ ಡಿಶ್ ಕೇಬಲ್ ಇದು ಪುನಃ ಇದಕ್ಕೆ ಕಟ್ಬಿಟ್ಟು ಎಳಿಬೇಕು. ಪುನಃ ಎಳೆದ್ಬಿಟ್ಟು ಪುನಃ ಹಾಕ್ತೀನಿ ನೋಡಿ. ನೋಡಿ ಈ ಥರ ಸ್ಪ್ರಿಂಗಿಗೆ ನೀಟಾಗಿ ಕಟ್ಕೊಂಡ್ರು ಆಮೇಲೆ ಆ ಕಡೆ ಹೋಗಿ ಎಳಿಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಆ ಸ್ಪ್ರಿಂಗು. ಇದಕ್ಕೆ ಎಲ್ಲ ವೈರ್ ಕಟ್ಟಿರೋದಿಲ್ಲ, ಇಲ್ಲಿ ಸೀದಾ ಬಂದ್ಬಿಡುತ್ತೆ. ಇದನ್ನು ಒಂದು ನೋಡಿ ಇದಕ್ಕೆ ಪುನಃ ಈಗ ಡಿಶ್ ವೈರ್ ಕಟ್ಬಿಟ್ಟು ಮೇಲಕ್ಕೆ ಎಳೆದ್ಬಿಡೋದು. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಈ ಥರ ನೀಟಾಗಿ ಕಟ್ಕೊಬಿಡ್ಬೇಕು. ಏನು ಹೇಳಿದ್ರು ಕಿತ್ತೋಗ್ಬಾರ್ದು, ಆ ಥರ ಬಲ ಕಟ್ಟಿ ಈಗ ಹೋಗಿ ತೆರಸಿಗೆ ಈಗ ಎಳಿತೀನಿ ನೋಡಿ. ಇದನ್ನ ನೋಡಿ ಕೆಳಗಿಂದ ಎಲ್ಲ ಡಿಶ್ ವೈರ್ ಬರ್ತಾ ಇದೆ ಪೈಪಲ್ಲಿ. ಈ ಥರ ಜಗ್ಗಿ ಎಳಿಬೇಕು. ಕಾಣ್ತಿದ್ಯಾ ಅನ್ನಿಸ್ಕೊಳ್ತೀನಿ. ಇದೆ ನೋಡಿ, ಬಂತು ನೋಡಿ, ಸೂಪರ್ ನೋಡಿ. ಈ ಥರ ಕಾಣ್ತಿದ್ಯಾ, ಇದು ಕೇಬಲ್ ಬಂದಾಗಿದೆ. ಇದು ಎಷ್ಟು ಬೇಕು